ನಮಸ್ತೆ ವೀಕ್ಷಕರೇ, ಇದು ಕೊಕ್ಕೋ. ಇದರಿಂದನೇ ಚಾಕ್ಲೇಟ್ ಮಾಡೋದು. ಇದರ ಹಣ್ಣು ರುಚಿಯಾಗಿರುತ್ತೆ. ಹಾಗೆ ಇದನ್ನು ಚಾಕ್ಲೇಟ್ ಮಾಡೋದ್ರಲ್ಲಿ ಮಾತ್ರ ಅಲ್ಲ, ಕೇಕ್ ಹಾಗೆ ಇನ್ನಿತರ ಆಹಾರ ಪದಾರ್ಥಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇದು BP-ಯನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆ ಜೀವಕೋಶದ ಹಾನಿಯನ್ನು ತಡೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹೃದಯವನ್ನು ಬಲಪಡಿಸುತ್ತೆ. ಹಾಗೆ ಫ್ಯಾಟ್ ಇರುವಂತಹ ಫುಡ್ ನಾವು ತಿಂದು ಕೊಬ್ಬು ಬಂದಿದ್ದರೆ ಅದನ್ನು ಕೂಡ ತಡೆಯುತ್ತೆ. ಇದನ್ನು ಆಹಾರ ಉತ್ಪನ್ನಗಳಲ್ಲಿ ಮಾತ್ರ ಅಲ್ಲ, ತ್ವಚೆಯ ಉತ್ಪನ್ನಗಳಲ್ಲಿ ಕೂಡ ಹೆಚ್ಚಾಗಿ ಬಳಸ್ತಾರೆ. ಇದರಿಂದ ಬರುವಂತಹ ಪರಿಮಳ ಹಾಗೆ ಇದರಲ್ಲಿ ಇರುವಂತಹ ಆರೋಗ್ಯಕರ ಗುಣದಿಂದ ಇದನ್ನು ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಯೂಸ್ ಮಾಡ್ತಾರೆ. ಇದು ಸ್ಕಿನ್ ಶೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಇದನ್ನು ಚರ್ಮಕ್ಕೆ ಹಚ್ಚೋದ್ರಿಂದ ಸೂರ್ಯನಿಂದ ಉಂಟಾಗುವಂತಹ UV ಹಾನಿಯನ್ನು ನಿಭಾಯಿಸುತ್ತೆ. ಚರ್ಮವನ್ನು ಕಾಂತಿಯುತವಾಗಿ ಇರಿಸುತ್ತೆ. ಹಾಗೆ ಕೊಕ್ಕೋ ಪೌಡರ್ನಿಂದ ಫೇಸ್ ಮಾಸ್ಕ್ ಕೂಡ ಮಾಡ್ತಾರೆ. ಇದರಲ್ಲಿ ವಿಟಮಿನ್ E ಇರೋದ್ರಿಂದ ಚರ್ಮವನ್ನು ಒಣಗದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ. ಸುಕ್ಕುಗಟ್ಟೋದನ್ನು ಕೂಡ ತಡೆಯುತ್ತೆ. ಹಾಗೆ ಇದರಲ್ಲಿ ಬೀಜದಲ್ಲಿ ಹೆಚ್ಚು ಕಬ್ಬಿಣಾಂಶ ಕೂಡ ಇದೆ. ಮತ್ತು ಇದು ಕೊಕ್ಕೋ ಪೌಡರು ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕರುಳು ಮತ್ತು ಜಠರದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಹಾಗೆ ಮಲಬದ್ಧತೆಯನ್ನು ನಿವಾರಿಸುತ್ತೆ. ಗ್ಲೂಕೋಸ್ ಮಟ್ಟವನ್ನು ಇದು ಸುಧಾರಿಸುತ್ತೆ. ಗ್ಲೂಕೋಸ್ನ ಹೈಪರ್ ಮೆಟಬಾಲಿಸಮನ್ನು ಹೆಚ್ಚಿಸುತ್ತೆ. ಹಾಗೆ ಒತ್ತಡವನ್ನು ಕೂಡ ಅಂದರೆ ಸ್ಟ್ರೆಸ್ ಕೂಡ ಕಡಿಮೆ ಮಾಡುತ್ತೆ. ಸೊ ಈ ಕೊಕ್ಕೋ ಪೌಡರ್ ನಾವು ತುಂಬ ಯೂಸ್ ಮಾಡೋದು ಚಾಕ್ಲೇಟ್ನಲ್ಲಿ ಹಾಗೆ ಬ್ಯೂಟಿ ಪ್ರಾಡಕ್ಟ್ಸ್ನಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.